ಮತ್ತೆ ಹೇಗೆ ಅಂತ ಹೇಳಿ ದಯವಿಟ್ಟು ನಮಗೆಲ್ಲ ಹೇಳಿ ಹೆಂಗಿದು ಅಂತ. ನರೇಂದ್ರ ಮೋದಿ ಅವರಿಗೆ ಭೇಟಿ ಆದ್ಮೇಲೆ ಆಗಿದೆ. ಈಗ ನೀವು ನಮಸ್ತೆ ಸದಾ ವತ್ಸಲ ಹೇಳಿ ಇಷ್ಟೆಲ್ಲ ಬದಲಾವಣೆ ಆದ್ರಿ, ಇನ್ ಪೂರ್ತಿ ಹೇಳಿದ್ರೆ ಇನ್ನೆಷ್ಟು ಬದಲಾವಣೆ ಆಗ್ತೀರಿ ಅಂತ. ಈಗ ನೀವು ನನಗೇನೋ ಮಾಡ್ತಾ ಇದ್ದೀರಾ, ಹೋಲಿ ಬೇಡ. ಬಟ್ ಒನ್ ಥಿಂಗ್, ನಾನು ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿರೋದು 135ಕ್ಕಲ್ಲ, 139ಕ್ಕಲ್ಲ. ಐ ಆಮ್ ಎ ಚೀಫ್ ಮಿನಿಸ್ಟರ್ ಫಾರ್ ಆಲ್ 224 + 75. ಆ ಕಾನ್ಫಿಡೆನ್ಸ್ ಇರಲಿ ಸರ್. ಅನುದಾನದಲ್ಲೂ ಹಂಗೆ ಇರ್ಬೇಕು ಸರ್, ದಯಮಾಡಿ ಅನುದಾನದಲ್ಲೂ ಹಂಗೆ ಇರ್ಬೇಕು ಸರ್. ಡೋಂಟ್ ವರಿ. ಐ ಸೇ ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ನೀವು ಕೆಲವು ದಾರಿ ಹೇಳ್ಕೊಟ್ಟಿರ್ತಾರಲ್ಲ, ನಿಮ್ ದಾರಿಯಲ್ಲಿ ನಾವು ನಡಿಬೇಕು. ಸರ್ ಇಲ್ಲ, ಈಗ ತಮ್ಮಿಂದ ಬದಲಾವಣೆ ಬಯಸಿದ್ದೀವಿ, ಹಾಗಾಗಿ ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಸರ್. ಪಾಪ ಖುಷಿ ಪಡೋ ಶರದು ಕೂಡ ಈಕ್ವಲ್ ಆಗಿ ನೋಡ್ತಾರೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ when you are defeated, be large hearted when you are victorious. Definitely I'll be large hearted. Don't worry, I will take care of you. Sharing and caring are the secrets of living ಅಂತ. I will share and care. That is what I believe in it. ಸೊ ಬೇರೆ ವಿಚಾರಗಳಿದೆ, ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಸೊ ಈಗ ಬೇಡ, ನನ್ನ ವಿಷನ್, ನನ್ನ ವಿಚಾರಧಾರೆಗಳೆಲ್ಲ ಮುಂದಿನ ದಿನದಲ್ಲಿ ನಾನು ಹಂಚ್ಕೊಳ್ತೇನೆ. ಸೊ ಐ ಥ್ಯಾಂಕ್ ಯು ಫಾರ್ ಎಲೆಕ್ಟಿಂಗ್ ಮೈ ಚೇರ್ಮನ್. ಇದು ಮತ್ತು ನಿಮ್ಮೆಲ್ಲರ ಸಹಕಾರನ ನಾನು ಬಹಳ ನಮ್ರತೆಯಿಂದ ಈ ರಾಜ್ಯಕ್ಕೋಸ್ಕರ ತಲೆಬಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನಾನು ಕೇಳ್ಕೊಳ್ತೇನೆ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಎಲೆಕ್ಷನ್ ಬಂದಾಗ ಪಾಲಿಟಿಕ್ಸ್ ಮಾಡೋಣ, ಮಿಕ್ಕಿದ ವಿಚಾರನ ಬೇರೆ ಮಾತಾಡ್ತೀನಿ. ಯಾಕೆಂದ್ರೆ ಇನ್ನ ನಮ್ಮ ಉಪಾಧ್ಯಕ್ಷರ ಬಗ್ಗೆ ಮಾಡುವುದು, ಅವರು ಒಳ್ಳೆ ಆತ್ಮೀಯರು, ಒಳ್ಳೆ ಶುದ್ಧ ಮನಸ್ಸಿಂದ ಒಬ್ಬ ನನ್ನ ಆತ್ಮೀಯ ಮಿತ್ರ ನಮ್ಮ ವೈದ್ಯರವರು. ಒಳ್ಳೆ ಏನು, ನಾನು ಒಂದಿನ ಹೋಗಿದ್ದೆ ಅವ್ರ ಕ್ಷೇತ್ರಕ್ಕೆ, ಇದಕ್ಕಿದ್ದಂಗೆ ಹೋಗಿ ನಾನೆಲ್ಲ ಕರ್ಕೊಂಡೋದ್ರು. ಕೂಬಾ ಡೈವಿಂಗ್ ಅಂತ ಅಲ್ಲಿದೆ, ನೋಡಿ ಗಾಬರಿ ಆಗ್ಬಿಟ್ಟೆ. ನಾನು ಇದಕ್ಕೆ ಹೋದಾಗ ನೋಡಿದ್ದೆ, ಮಲೆ ಇದು ನಾಟ್ ಮಾಲ್ಡೀವ್ಸ್, ಇದಕ್ಕೆ ಹೋಗಿದ್ದೆ ನಾನು. ಥೈಲ್ಯಾಂಡ್ಗೆ ಹೋದಾಗ, ಪುಕೆಟ್ಗೆ ಹೋದಾಗ ಕೂಬಾ ಡೈವಿಂಗ್ ಹೋಗಿದ್ದೆ ನಾನು. ಒಂದು 25-30 ವರ್ಷದಿಂದ ಹೋಗಿದ್ದೆ. ಅಲ್ಲಿಗೆ ಹೋದೆ, ಇದಕ್ಕಿದ್ದಂಗೆ ಸಮುದ್ರದ ಒಳಗಡೆ ಬಿದ್ದುಬಿಟ್ಟ. ಸಮುದ್ರದಲ್ಲೇ ಈಜಷ್ಟು ಶಕ್ತಿ ಎಲ್ಲ ಇದೆ. ಸೊ ಬೇಸಿಕ್ ಒಳ್ಳೆ ಗುಡ್ಡ ಮೀನುಗಾರರು ಸಮುದ್ರದಲ್ಲೇ ಮಾಡೋದಿದೆ. ಅವನ ಮಗಳು ಬಿದ್ದುಬಿಟ್ರು, ನನ್ನ ಮಗಳನ್ನ ಕರ್ಕೊಂಡೋಗಿ ಕೂಬಾ ಇದಕ್ಕೆ. ಶಿ ವಾಂಟೆಡ್ ಟು ಹ್ಯಾವ್ ಎ ಲುಕ್ ಅಟ್ ದಟ್. ಸೊ ಹಂಗೆ ಆ ಪ್ರಕೃತಿ ನಾಡಿನಲ್ಲಿ ಬೆಳೆದಂತ ಒಬ್ಬ ಸ್ನೇಹಿತ. ಅದಕ್ಕೆ ಇದೆಲ್ಲ ಯೋಚನೆ ಮಾಡಿಬಿಟ್ಟು ನಾನು ಹೇಳಿದೆ, ಎಂಥ ಸಂಪತ್ತು ನಮ್ಮ ರಾಜ್ಯದಲ್ಲಿದೆ, ಇದನ್ನು ಉಳಿಸ್ಕೊಳ್ಬೇಕು ಅಂತ. ಅದಕ್ಕೆ ನಾನೆಲ್ಲ ಕರಾವಳಿ ಫ್ರೆಂಡ್ಸ್ ಎಲ್ಲ ಬಹಳ ಕೋಪರೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ವಿಲ್ ಹ್ಯಾವ್ ಇಟ್ ಇನ್ ಮ್ಯಾಂಗ್ಳೂರ್. ಐ ವಿಲ್ ಕಮ್ ಔಟ್ ವಿತ್ ಎ ನ್ಯೂ ಪಾಲಿಸಿ. ಮೈ ನ್ಯೂ ಇದು ನಮ್ಮ ಟೂರಿಸಂ ಮಿನಿಸ್ಟ್ರು ವಿಲ್ ಎಕ್ಸ್ಪ್ಲೋರ್ ದಟ್ ಪಾಸಿಟಿ. ನಿಮ್ದು ಇನ್ನೇನೇನು ಸಜೆಷನ್ ತೆಗೆದುಕೊಳ್ಳಕ್ಕೆ ಸಾಧ್ಯ ಇದ್ದೀನಿ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್, ಮೇಕ್ ಕರ್ನಾಟಕ ಸ್ಟ್ರಾಂಗ್, ಲೆಟ್ ಇಂಡಿಯಾ ಗ್ರೋ. ಸೊ ವಿ ವಿಲ್ ಆರ್ ವರ್ಕಿಂಗ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್. ಈಗ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ, ಮಂಗಳೂರಿಗೆ, ಚೆನ್ನೈಗೂ ಕೂಡ ಹೋಗ್ತಾ ಇದ್ದೀನಿ. ಅಲ್ಲಿ ಇದು ಹೋಮ್ ಮಿನಿಸ್ಟರ್ ಕರೆದಿದ್ದಾರೆ ಸದರ್ನ್ ಸ್ಟೇಟ್ ಅವ್ರನ್ನ. ನಾಳಿದ್ದು ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲೂ ಕೂಡ ನಿಮ್ಮ ವಿಚಾರಗಳನ್ನ, ಈ ನೀರಾವರಿ ವಿಚಾರದಲ್ಲಿ ಫಸ್ಟ್ ಟೈಮ್ ಐ ಶುಡ್ ಥ್ಯಾಂಕ್ ಯುವರ್ CR ಪಾಟೀಲ್. ಪಾಪ ನನ್ನ ಆಂಧ್ರ CMನ, ತೆಲಂಗಾಣ CMನ 3 ಜನ ಸೇರಿಸಿ ಆ ತುಂಗಭದ್ರದಲ್ಲಿರುವಂಥ ಸಮಸ್ಯೆ, ಆ 33 TMC ನೀರು ಏನು ನಮಗೆ ಸಿಗ್ತಾ ಇಲ್ಲ, ಅದಕ್ಕೆ ಒಂದು ಆಲ್ಟರ್ನೇಟಿವ್ ಮಾಡಲಿಕ್ಕೆ ಇದು ಗೋದಾವರಿ, ಕಾವೇರಿ, ಕೃಷ್ಣ ಜೋಡಣೆ ವಿಚಾರದಲ್ಲಿ ಫಸ್ಟ್ ಟೈಮ್ ನಾವು 3 ಜನ ಸೇರಿ ಒಂದಾಗಿ ವಿ ಅಗ್ರೀಡ್ ವಿತ್ CR ಪಾಟೀಲ್ ಡಿಸಿಷನ್. ಸೊ ಹಂಗೆ ಅವರು ನನಗೆ ಕೋಆಪರೇಟ್ ಮಾಡ್ತಾರೆ. ಸ್ವಲ್ಪ ದುಡ್ಡೊಂದು ಬಂದಿಲ್ಲ ಅಷ್ಟೇ, ಏನು ಹಿಂದೆ ಮಾತು ಕೊಟ್ಟಿದ್ರು ಇವು ಬೊಮ್ಮಾಯಿಯವ್ರ ಕಾಲದಲ್ಲಿ, ಅದೊಂದು ಬಂದಿಲ್ಲ. ಮಿಕ್ಕಿದ ಕೆಲವು ಸಂದರ್ಭದಲ್ಲಿ ಈಗ ಸ್ವಲ್ಪ ಪ್ರೈಮ್ ಮಿನಿಸ್ಟರ್ಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನೀವೆಲ್ಲ ಬನ್ನಿ, ನಾನೇ ರಿಕ್ವೆಸ್ಟ್ ಮಾಡ್ತೀನಿ ಒಂದು ಟೈಮ್ಗೆ ಆಲ್ ಪಾರ್ಟಿ ಡೆಲಿಗೇಷನ್ ಹೋಗೋಣ, ಕೇಳೋಣ. ಮೊನ್ನೆ ಕಾವೇರಿ ವಿಚಾರ ಬಂದಾಗ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಆನ್ ಬಿಹಾಫ್ ಆಫ್ ದಿ ಸ್ಟೇಟ್ ಆಫ್ ಕರ್ನಾಟಕ ಥ್ಯಾಂಕ್ ಯು. ಪ್ರಕೃತಿಯಲ್ಲೂ ಪ್ರಾರ್ಥನೆ ಮಾಡೋಣ. ಪ್ರಕೃತಿಯಲ್ಲೂ ಬಹಳ ಇಂಪಾರ್ಟೆಂಟು. ಹಿಂದೆ ಹೇಳಿದ್ದೇನೆ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಸೊ ನನ್ನ ಪ್ರಾರ್ಥನೆಯಿಂದ, ನಿಮ್ಮ ಪ್ರಾರ್ಥನೆಯಿಂದ, ನಿಮ್ಮ ಬಯಕೆಯಿಂದ, ರಾಜ್ಯದ ವಿವಿಧ ಮೂಲೆಯಿಂದ ನಾನು ಕಷ್ಟದಲ್ಲಿದ್ದಾಗ, ಜೈಲಲ್ಲಿದ್ದಾಗ ತಾಯಂದಿರು, ಹಿರಿಯರು, ನೀವು ಎಲ್ಲ ಸೇರಿ ನನಗೆ ಒಳ್ಳೆಯದಾಗಲಿ ಅಂತ ಬಯಸಿ ಈ ಸ್ಥಾನಕ್ಕೆ ಕುಣಿಸಿದ್ದೀರಿ. ನಿಮಗೂ ಕೂಡ ನನ್ನ ಧನ್ಯವಾದ ಹೇಳಿ ನನ್ನ ಮಾತು